ನಮಸ್ಕಾರ. ಉತ್ತರ ಕರ್ನಾಟಕ ಬೀದರ್ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಪ್ರಿಯಾಂಕಾ ಶ್ರೀಗುರು. ಬನ್ನಿ ಕ್ವಿಕ್ಕಾಗಿ ನೋಡೋಣ ಇಂದಿನ ಬೀದರ್ ಜಿಲ್ಲೆಯ ಪ್ರಮುಖ ಸುದ್ದಿಗಳನ್ನು. ಕಳೆದ ಡಿಸೆಂಬರ್ 7ರಂದು ಬಸವ ಕಲ್ಯಾಣದಲ್ಲಿ ನಡೆದ ಸೂಫಿ ಸಂತರ ಸಮಾವೇಶದಿಂದ ಕೋಮು ಸೌಹಾರ್ದಕ್ಕೆ ಧಕ್ಕೆ ಉಂಟಾಗಿದೆ ಎಂದು ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಸೋಮನಾಥ್ ಪಾಟೀಲ್, ಬಿಜೆಪಿ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಕೆ. ಬೆಲ್ದಾಳೆ, ಬಸವ ಕಲ್ಯಾಣ ಶಾಸಕ ಶರಣು ಸಲ್ಗಾರ್ ಆರೋಪ ಮಾಡಿದ್ದಾರೆ. ಈ ಕುರಿತು ಗುರುವಾರ ಜಂಟಿ ಪತ್ರಿಕಾ ಹೇಳಿಕೆ ಬಿಡುಗಡೆಗೊಳಿಸಿರುವ ಅವರು, ಸಮಾನತೆಯ ಸಂದೇಶ ಸಾರುವ ಬಸವನಾಡಿನಿಂದ ಜಾತಿ ಧರ್ಮದ ನಡುವೆ ದ್ವೇಷ, ಮನಸ್ತಾಪ, ವೈಮನಸ್ಸು ಹುಟ್ಟಿಸಿದೆ. ಜಾತಿ ಧರ್ಮಗಳ ನಡುವೆ ವಿಷ ಬೀಜ ಬಿತ್ತಿ ತರುವ ಕೆಲಸ ಮಾಡಲಾಗಿದೆ. ಈ ಸಮಾವೇಶದ ಸಮಗ್ರ ಅಂಶ ಪ್ರಮುಖರು ಮಾಡಿದ ಭಾಷಣ ಗಮನಿಸಿದರೆ, ಸೂಫಿ ಸಂತರ ಹೆಸರಿನ ದುರ್ಬಳಕೆ ಮಾಡಿಕೊಂಡು ಕಾಂಗ್ರೆಸ್ ಸಮಾವೇಶ ನಡೆಸಿ ಸಮಾಜಕ್ಕೆ ದಿಕ್ಕು ತಪ್ಪಿಸುವ, ಸಮಾಜಕ್ಕೆ ದ್ರೋಹ ಬಗೆಯುವ ಕೆಲಸ ಮಾಡಲಾಗಿದೆ ಎಂದು ಅವರು ಟೀಕಿಸಿದ್ದಾರೆ. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸರಿಯಾದ ಸಮಯಕ್ಕೆ ಬಸ್ಗಳಿಲ್ಲದೆ ಬಸ್ಸಿನ ಬಾಗಿಲಲ್ಲಿ ನಿಂತು ಪ್ರಯಾಣಿಸುವ ಪರಿಸ್ಥಿತಿ ಉಂಟಾಗಿದೆ. ಶಾಲಾ ಕಾಲೇಜು ಮುಗಿಸಿಕೊಂಡು ತಮ್ಮ ಗ್ರಾಮಗಳಿಗೆ ತೆರಳುವ ಕಾತರದಲ್ಲಿ ಸಂಜೆ ವೇಳೆಯಲ್ಲಿ ತುಂಬಿ ತುಳುಕುತ್ತಿರುವ ಬಸ್ನಲ್ಲಿ ವಿದ್ಯಾರ್ಥಿಗಳು ಬಾಗಿಲಲ್ಲಿ ನಿಂತು ಜೀವ ಕೈಯಲ್ಲಿ ಹಿಡಿದು ಪ್ರಯಾಣ ಮಾಡ್ತಿದ್ದಾರೆ. ಸರಿಯಾದ ಸಮಯಕ್ಕೆ ಬಸ್ ಬರ್ತಿಲ್ಲ, ವಿದ್ಯಾರ್ಥಿಗಳು ಕೂಡ ಮನೆಗೆ ಹೊರಡಲು ಬಹಳ ತಡವಾಗ್ತಿದೆ ಎನ್ನುವ ಮಾತುಗಳು ಸಹ ಕೇಳಿಬರ್ತಿವೆ. ಹಲವು ಹಳ್ಳಿಗಳಿಗೆ ಒಂದೇ ಬಸ್ ಇರುವ ಕಾರಣ ನೂರಾರು ಸಾರ್ವಜನಿಕರು ಹಾಗೂ ಶಾಲಾ ವಿದ್ಯಾರ್ಥಿಗಳು ಅದೇ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದಾರೆ. ಮಕ್ಕಳ ಜೀವಕ್ಕೆ ಹೆಚ್ಚು ಕಡಿಮೆ ಆದರೆ ಯಾರು ಹೊಣೆಗಾರರು ಎನ್ನುವುದು ಇಲ್ಲಿ ಸಾರ್ವಜನಿಕರ ಯಕ್ಷ ಪ್ರಶ್ನೆಯಾಗಿದೆ. ಬೀದರ್ ನಗರದ ಚಿಕ್ಪೇಟ್ನಲ್ಲಿರುವ ಜಿಲ್ಲಾಧಿಕಾರಿ ಕಚೇರಿಗೆ ಬಾಂಬ್ ಬೆದರಿಕೆ ಮೆಸೇಜ್ ಬಂದ ಕಾರಣ ಡಾಗ್ ಸ್ಕ್ವಾಡ್ನಿಂದ ಪರಿಶೀಲನೆ ನಡೆಸುತ್ತಿದ್ದಾರೆ. ಚಿಕ್ಪೇಟ್ನಲ್ಲಿರುವ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕಚೇರಿ ಸಿಬ್ಬಂದಿಗಳನ್ನು ಹೊರಹಾಕಿ ಸ್ಥಳಕ್ಕೆ ಭೇಟಿ ನೀಡಿದ ಡಾಗ್ ಸ್ಕ್ವಾಡ್, ಅಗ್ನಿಶಾಮಕ ಸಿಬ್ಬಂದಿ, ಪೊಲೀಸರಿಂದ ಸಂಪೂರ್ಣ ಕಚೇರಿಯನ್ನು ಪರಿಶೀಲನೆ ನಡೆಸಲಾಗುತ್ತದೆ. ಇನ್ನು ಜಿಲ್ಲಾಧಿಕಾರಿ ಕಚೇರಿ ಸುತ್ತಮುತ್ತ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಒಂದ ನಿಮಿಷ ಒಂದ ಗಾಡಿ ಮೇಲೆ ಅದಾರೆ. ನನ್ನ ಗಾಡಿ ಇಲ್ರಿ. ಜಮಾತೆ ಇಸ್ಲಾಂ ಹಿಂದ್ ವತಿಯಿಂದ 10ನೇ ಕುರಾನ್ ಪ್ರವಚನ ಬಸವ ಕಲ್ಯಾಣ ನಗರದ ರಥ ಮೈದಾನದ ಸಭಾಭವನದಲ್ಲಿ ನಡೆಯಲಿದೆ ಎಂದು ಆಯೋಜಕರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕುರಾನ್ ಪ್ರವಚನ ಕಾರ್ಯಕ್ರಮವನ್ನು ರಾಜ್ಯದ ಪ್ರಸಿದ್ಧ ಪ್ರವಚನಕಾರರು ಮೊಹಮ್ಮದ್ ಕುಯಿ ಅವರು ನಡೆಸಿಕೊಡಲಿದ್ದಾರೆ. ಇನ್ನು ಡಿಸೆಂಬರ್ 13ರಿಂದ 15ರವರೆಗೆ 3 ದಿನಗಳ ಕಾಲ ನಡೆಯಲಿದ್ದು, ಪ್ರತಿದಿನ ಸರಿಯಾಗಿ ಸಂಜೆ 6:30ರಿಂದ 8:30ರವರೆಗೆ ಕುರಾನ್ ಪ್ರವಚನ ನಡೆಯಲಿದ್ದು, ಡಿಸೆಂಬರ್ 13ರಂದು ನ್ಯಾಯ ಮತ್ತು ಸಮಾನತೆ, 14ರಂದು ಮನಶಾಂತಿಯ ಬಗ್ಗೆ ಹಾಗೂ 15ರಂದು ಧರ್ಮ ಮತ್ತು ಮಾನವ ಸಂಬಂಧಗಳ ಕುರಿತು ಪ್ರವಚನ ನಡೆಯಲಿದೆ. ಹೀಗಾಗಿ ಎಲ್ಲ ಸಮಾಜವನ್ನು ಒಂದುಗೂಡಿಸುವ ಕಾರ್ಯಕ್ರಮ ಕುರಾನ್ ಪ್ರವಚನ ಕಾರ್ಯಕ್ರಮವಾಗಿದೆ. ಸಮಾಜದಲ್ಲಿ ಶಾಂತಿ, ನೆಮ್ಮದಿ ನೆಲೆಸಬೇಕೆನ್ನುವ ದೃಷ್ಟಿಯಿಂದ ಕುರಾನ್ ಪ್ರವಚನ ನಡೆಯುತ್ತಿದೆ ಎಂದು ಅವರು ತಿಳಿಸಿದರು. ಎಲ್ಲರಿಗೆ ನಮಸ್ಕಾರಗಳು. ಇವತ್ತು ಈ 10ನೇ ಕುರಾನ್ ಪ್ರವಚನದ ಕಾರ್ಯಕ್ರಮದ ಅಂಗವಾಗಿ ಇದರ ಬಗ್ಗೆ ನಾನು ಕೆಲವು ಮಾತುಗಳು ಹೇಳ್ತಾ ಇದ್ದೇನೆ. ದಿನಾಂಕ 13 ಡಿಸೆಂಬರ್ 13, 14, 15 ಶನಿವಾರ, ರವಿವಾರ, ಸೋಮವಾರ ದಿವಸ ಪ್ರತಿ ವರ್ಷದಂತೆ ಈ ವರ್ಷವೂ ಕುರಾನ್ ಪ್ರವಚನವು ಬಸವ ಕಲ್ಯಾಣದ ತೇರ್ ಮೈದಾನ ಹತ್ತಿರ ಸಭಾಭವನದಲ್ಲಿ ಸಾಯಂಕಾಲ 6:30ರಿಂದ 8:30ವರೆಗೆ ನಡೀತಾ ಇದೆ. ಇದು ಪ್ರತಿ ವರ್ಷದಂತೆ ಈ ವರ್ಷವೂ ಈ ಕುರಾನ್ ಪ್ರವಚನ ಒಳ್ಳೆಯ ಮಾತುಗಳಿವೆ. ಎಲ್ಲ ಧರ್ಮ ಜೊತೆ ಹೇಗೆ ಸಂಬಂಧ ಇಡಬೇಕು. ನಮ್ಮ ಮಂಗಳೂರಿನ ಖ್ಯಾತ ಇದು ಕುರಾನ್ ಬಗ್ಗೆ ಕನ್ನಡದಲ್ಲಿ ಏನು ಹೇಳ್ತಾ ಇದ್ದಾರೆ ಅವರು.
ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ತಾಜ್ ಕಾಲೋನಿಯ ಫಸ್ಟ್ ಕ್ಲಾಸ್ ನಿವಾಸಿಗಳು ರಸ್ತೆ ಚರಂಡಿ ವ್ಯವಸ್ಥೆ ಇಲ್ಲದೆ ಗಲೀಜೆಲ್ಲ ಕಚ್ಚಾ ರಸ್ತೆ ಮೇಲೆ ಹರಿದು ದುರ್ವಾಸನೆ ಬೀರುತ್ತಿದೆ ಎಂದು ಗ್ರಾಮಸ್ಥರು ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. 20 ವರ್ಷಗಳಿಂದ ರಸ್ತೆ ಚರಂಡಿ ನಿರ್ಮಿಸದೆ ನಿರ್ಲಕ್ಷ್ಯ ತೋರುತ್ತಿರುವ ಅಧಿಕಾರಿಗಳು ಇತ ಸೂಕ್ತ ಚರಂಡಿ ವ್ಯವಸ್ಥೆ ಇಲ್ಲದೆ ಗಲೀಜೆಲ್ಲ ಕಚ್ಚಾ ರಸ್ತೆ ಮೇಲೆ ಹರಿದು ದುರ್ವಾಸನೆ ಬೀರುತ್ತಿದೆ. ಇನ್ನು ಮಕ್ಕಳಿಗೆ ವೃದ್ಧರಿಗೆ ಓಡಾಡಲು ತೀರಾ ಸಮಸ್ಯೆ ಆಗ್ತಿದೆ. ಕಚ್ಚಾ ರಸ್ತೆ ಇದ್ದಿದ್ದರಿಂದ ವಿಪರೀತ ಧೂಳು ಕೂಡ ಬರ್ತಿದೆ. ಇನ್ನು ಶಾಸಕರಿಗೆ, ನಗರಸಭೆ, ಪೌರಾಯುಕ್ತರಿಗೆ ಅನೇಕ ಬಾರಿ ಮನವಿ ಕೂಡ ಮಾಡಿದ್ರು ಸಮಸ್ಯೆ ಬಗೆಹರಿಸುತ್ತಿಲ್ಲ. ಚರಂಡಿ ನೀರಿನಿಂದ ಸಾಂಕ್ರಾಮಿಕ ರೋಗ ಹರಡುವ ಭೀತಿ ಕೂಡ ಎದುರಾಗಿದೆ. ಕೂಡಲೇ ರಸ್ತೆ ಚರಂಡಿ ವ್ಯವಸ್ಥೆ ಮಾಡಿಕೊಟ್ಟು ಪುಣ್ಯ ಕಟ್ಕೊಡ್ರಿ ಎಂದು ತಾಜ್ ಕಾಲೋನಿ ಜನ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ತಿದ್ದಾರೆ. ಮತ್ತು ತಾಜ್ ಕಾಲೋನಿ ಎರಡರ ನಡುವೆ ಏನು ರೋಡ್ ಅದ, ಅವು ನಾಲಿಗಳು ಹಂಗೆ ಅವ. ನಾಲಿ ಇಲ್ಲ, ನಾಲಿ ನೀರೆಲ್ಲ ರೋಡ್ ಮೇಲೆ ಬರ್ತಾವ. ಮಕ್ಕಳಿಗೆ ಓಡಾಡ್ಲಿಕ್ಕೂ ತ್ರಾಸ ಆಗ್ಲಿಕ್ಕತ್ತದ. ರೋಡ್ ಇಲ್ಲ, ಸಂಡಾಸ್ ನೀರೆಲ್ಲ ದಾರಿ ಮೇಲೆ ಬರ್ತಾವ, ರೋಡ್ ಮೇಲೆ ನೀರು. ಸೊಳ್ಳೆಗಳ ಕಾಟ ಎಲ್ಲರಿಗೂ ಹೇಳಿ ಸೋತು ಬಿಟ್ಟಿದ್ದೀವಿ. 1 ತಾಸು ದಿವಸ 1 ಗಂಟೆ ನಾಲಿ ಸಾಫ್ ಮಾಡಬೇಕು, ಇಲ್ಲ ಅಂದ್ರೆ ಡಬ್ರಿ ಹೆಂಗೆ ನಿಂದಿರ್ತದೆ. ಎಷ್ಟು ದಿನಗಳಿಂದ ಸರ್ ನಾವು ಮನೆ 89 ಕಟ್ಟೀವಿ. 1990 ಮನೆ ಕಟ್ಟೀವಿ. ಆಚೆ ಕಡೆ ರೋಡ್ ಇದ್ದಿಲ್ಲ. ಹೋದ ವರ್ಷ ರೋಡ್ ಆಯ್ತು, ಅದು 1 ಅಡಿ ಫೀಟ್ ಉದುತ್ತು. ಅಲ್ಲಿ ನಾಲಿ ಆಯಿತು, ರೋಡ್ ಆಯಿತು. ಈ ಕಡೆ ಹಿಂಗೆ ಹೊಡಿತು. ಮಾಡ್ಲಕ್ಕೆ ಹ್ಞೂ ಅಂತಾರೆ. ಯಾರು ಮಾಡಂಗಿಲ್ಲ ಅಂತ ಯಾರು ಅನ್ನಂಗಿಲ್ಲ. ಹ್ಞೂ ಮಾಡ್ತೀವಿ ರೀ. ನೋಡಿದ್ದೀವಿ, ನಿಮ್ಮ ಸಮಸ್ಯೆ ಎಲ್ಲ ಕೇಳಿದ್ದೀವಿ, ನೋಡ್ತೀವಿ. ಮಾಡಿದ್ರು ಏನಾರು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಿಲ್ಲ, ಅದಕ್ಕೆ ಒಟ್ಟೆ ಇಲ್ರಿ. ನೀವು ವಿಡಿಯೋ ಮಾಡ್ಕೊಂಡು ನೋಡ್ರಿ, ಎಲ್ಲಿ ತನಕ ಹೋಗ್ರಿ ಒಟ್ಟು ನಾಲಿನೇ ಸಿಗಲ್ಲ ನಿಮಗೆ ಏರಿಯಾ. ಅದು ಏನಾರ ಮಾಡಿ ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಡ್ರಿ. ನಿಮ್ಮ ಹೆಸರು? ನಿತೀಶ್ ಕುಮಾರ್. ಭಾಲ್ಕಿ ತಾಲೂಕಿನ ದಾಡ್ಗಿ ಗ್ರಾಮದ ಗ್ರಾಮ ಲೆಕ್ಕಾಧಿಕಾರಿ ಚೆನ್ನಮ್ಮ ತಳವಾರ್ ಅವರು ಸರ್ಕಾರದಿಂದ ರೈತರಿಗೆ ಬರುವ ಅನುದಾನವನ್ನು ಖಾತೆಗೆ ಜಮಾ ಮಾಡಲು ರೈತರ ಹತ್ತಿರ ಲಂಚ ಕೇಳುತ್ತಿರುವುದು ಗಂಭೀರ ಆರೋಪಕ್ಕೆ ಕಾರಣವಾಗಿದೆ ಎಂದು ಕನ್ನಡ ಸೇನೆ ಕರ್ನಾಟಕ ಸಂಘಟನೆಯ ಜಿಲ್ಲಾಧ್ಯಕ್ಷ ಸುಭಾಷ್ ಕನಾಡೆ ತಿಳಿಸಿದ್ದಾರೆ. ಇನ್ನು ಗ್ರಾಮದಲ್ಲಿ ಜನರ ಹಾಗೂ ರೈತರ ಯಾವುದೇ ಕೆಲಸಗಳಿದ್ದರೂ ಭಾಲ್ಕಿಗೆ ಬನ್ನಿ ಎಂದು ಹೇಳಿ ಅಸಹಕಾರ ಮಾಡುತ್ತಿರುವುದು ಗ್ರಾಮಸ್ಥರಲ್ಲಿ ಅಸಮಾಧಾನ ಮೂಡಿಸಿದೆ ಎಂದು ಅವರು ಆರೋಪ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕನ್ನಡ ಸೇನೆ ಕರ್ನಾಟಕ ಭಾಲ್ಕಿ ಘಟಕದ ವತಿಯಿಂದ ತಹಸೀಲ್ದಾರರಿಗೆ ಮನವಿ ಪತ್ರ ಕೂಡ ಸಲ್ಲಿಸಲಾಯಿತು. ಇನ್ನು ಮನವಿ ಸಲ್ಲಿಸಿ ಮಾತನಾಡಿದ ಸುಭಾಷ್ ಕನಾಡೆ, ಸರಿಯಾದ ಸಮಯಕ್ಕೆ ಗ್ರಾಮಕ್ಕೆ ಬಾರದ ಲಂಚ ಬೇಡುವ ಅಧಿಕಾರಿಗಳನ್ನ ಇಂತಹ ಗ್ರಾಮಗಳಲ್ಲಿ ಇಡುವುದು ಸೂಕ್ತವಲ್ಲ. ಇಂತಹ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕೂಡಲೇ ಮೆಮೊ ನೀಡಿಸಿ ಕಾನೂನಾತ್ಮಕ ಕ್ರಮ ಕೈಗೊಳ್ಳಬೇಕು ಅಥವಾ ಅವರನ್ನು ತಕ್ಷಣ ವರ್ಗಾವಣೆ ಮಾಡಬೇಕು ಎಂದು ಅವರು ಆಗ್ರಹಿಸಿದರು. ಕೇಂದ್ರ ಸರ್ಕಾರ 2016 ಹಾಗೂ 2017ರಲ್ಲಿ ಜಾರಿಗೆ ತಂದ ಬೆಳೆ ವಿಮೆ ಯೋಜನೆಗಳಿಂದ ಖಾಸಗಿ ವಿಮಾ ಕಂಪನಿಗಳಿಗೆ ಲಾಭ ಆಗ್ತಿದೆ. ಇನ್ನು 2016ರಿಂದ 2024ರವರೆಗೆ ಖಾಸಗಿ ಕಂಪನಿಗಳು ಸಾವಿರಾರು ಕೋಟಿ ರೂಪಾಯಿಗಳ ಲಾಭ ಮಾಡಿವೆ. ಇದರಿಂದ ರೈತರಿಗೆ ಅನುಕೂಲ ಆಗ್ತಿಲ್ಲ ಎಂದು ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಬಿ ಖಂಡ್ರೆ ಅವರು ತಿಳಿಸಿದ್ದಾರೆ. ವಿಧಾನ ಪರಿಷತ್ತಿನಲ್ಲಿಂದು ಉತ್ತರ ಕರ್ನಾಟಕದ ಚರ್ಚೆಯ ವೇಳೆ ಮಧ್ಯಪ್ರವೇಶಿಸಿ ಮಾತನಾಡಿದ ಅವರು, ಮಳೆ ಪ್ರವಾಹದಿಂದ ಬೆಳೆ ಹಾನಿ ಆದಾಗ 3 ದಿನಗಳ ಒಳಗಾಗಿ ವೆಬ್ ಲಿಂಕ್ ಅಥವಾ ದೂರವಾಣಿ ಮುಖಾಂತರ ಮಾಹಿತಿ ನೀಡಬೇಕು ಎಂಬ ಷರತ್ತಿದೆ. ಆದರೆ ಖಾಸಗಿ ಕಂಪನಿಗಳ ಫೋನ್ ಮತ್ತು ವೆಬ್ ಲಿಂಕ್ ಕಾರ್ಯನಿರ್ವಹಿಸುವುದಿಲ್ಲ. ಬೆಳೆ ಹಾನಿಯಾದವರು ಮಾಹಿತಿ ನೀಡಿಲ್ಲ ಎಂದು ಪರಿಹಾರ ನೀಡುವುದಿಲ್ಲ. ಇನ್ನು ಇಂತಹ ಸಾಕಷ್ಟು ನ್ಯೂನತೆಗಳಿವೆ ಎಂದು ಅವರು ಹೇಳಿಕೊಂಡಿದ್ದಾರೆ. ದತ್ತಾಂಶ ತೆಗೆದುಕೊಂಡ್ರೆ ಸುಮಾರು ಪ್ರತಿ ವರ್ಷ ಅಂದರೆ 10,000 ಕೋಟಿ ಖಾಸಗಿ ಕಂಪನಿಗಳಿಗೆ ಲಾಭ ಆಗಿದೆ. ಫಸಲ್ ಬಿಮಾ ಯೋಜನೆಯಲ್ಲಿ ನ್ಯೂನತೆ ಏನಿದೆ ಅಂತ ಹೇಳಿದರೆ, ಇವತ್ತು ಯಾವಾಗ ಬೆಳೆ ನಷ್ಟ ಆಗ್ತದೆ, ನಷ್ಟ ಆಗಿದ್ದಂಥ ಸಂದರ್ಭದಲ್ಲಿ ಇವತ್ತು ಲೋಕಲೈಸ್ ಕೆಲಾಮಿಟಿ ಫ್ಲ್ಯಾಶ್ ಫ್ಲಡ್ಸ್ ಬಂತು, ನಮ್ಮ ಜಿಲ್ಲೆಯಲ್ಲಿ ಬಂತು. ಫ್ಲ್ಯಾಶ್ ಫ್ಲಡ್ ಬಂದು ಬೆಳೆ ನಷ್ಟ ಆಯಿತು. ಬೆಳೆ ನಷ್ಟ ಆಗಿದ ಮೇಲೆ ನಾನು ಜಿಲ್ಲಾಧಿಕಾರಿಗಳು ಹೇಳಿದೆ, ಲೋಕಲೈಸ್ ಕೆಲಾಮಿಟಿಯಲ್ಲಿ ಇದನ್ನು ಸೇರಿಸ್ಕೊಳ್ಳಿ, ಫಸಲ್ ಬಿಮಾ ಬರ್ತದೆ ಅಂತೇಳಿ. ನಿಯಮಾವಳಿ ಏನು ಮಾಡಿದ್ದಾರೆ ಅಂದರೆ, 3 ದಿವಸ ಒಳಗಾಗಿ ಮಳೆ ಬಂದು ಬೆಳೆ ನಷ್ಟ ಆಗಿ 3 ದಿವಸ ಒಳಗಾಗಿ ಅವರು ವೆಬ್ಲಿಂಕ್ ಮುಖಾಂತರ ಅಥವಾ ದೂರವಾಣಿ ಮುಖಾಂತರ ಅವರಿಗೆ ದೂರು ಸಲ್ಲಿಸಬೇಕು. ಕಂಪನಿಯವರು ಏನು ಮಾಡ್ತಾರೆ, ಇವರು ಟೆಲಿಫೋನು ಆಫ್ ಮಾಡಿರ್ತಾರೆ, ವೆಬ್ ಲಿಂಕು ಕೆಲಸ ಮಾಡೋದಿಲ್ಲ. ಯಾರ್ಯಾರು ಬೆಳೆ ನಷ್ಟ ಟು ಆ್ಯಡ್ ದಿಸ್, ಈ ಕಟಾವ್ ನಗರದ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ 40 ಹೊರಗುತ್ತಿಗೆ ನೌಕರರಿಗೆ ಕೆಲಸದಿಂದ ಕೋಕ್ ನೀಡಲಾಗಿದೆ. ಇದರಲ್ಲಿ ಕನಿಷ್ಠ 5 ವರ್ಷ, ಗರಿಷ್ಠ 20 ವರ್ಷಕ್ಕಿಂತ ಹೆಚ್ಚಿನ ಅವಧಿಯಿಂದ ನೌಕರರು ಬ್ಯಾಂಕಿನಲ್ಲಿ ಕೆಲಸ ನಿರ್ವಹಿಸುತ್ತಿದ್ದರು. ಇನ್ನು ನವೆಂಬರ್ ತಿಂಗಳ ಅಂತ್ಯಕ್ಕೆ ಸೇವೆಯಿಂದ ಬಿಡುಗಡೆಗೊಳಿಸಲಾಗಿದೆ. ಎಲ್ಲ ಹೊರಗುತ್ತಿಗೆ ನೌಕರರನ್ನ ಕರೆದು ಡಿಸೆಂಬರ್ ಮೊದಲ ದಿನದಿಂದ ಕೆಲಸಕ್ಕೆ ಬರುವುದು ಬೇಡ. ಸಂಸ್ಥೆ ಆರ್ಥಿಕ ನಷ್ಟದಲ್ಲಿದೆ. ಎಲ್ಲ ಸುಧಾರಿಸಿದ ನಂತರ ಕೆಲಸಕ್ಕೆ ಪುನಃ ಸೇರಿಸಿಕೊಳ್ಳುವುದರ ಬಗ್ಗೆ ಯೋಚಿಸಲಾಗುವುದು ಎಂಬುದಾಗಿ ಮೌಖಿಕವಾಗಿ ತಿಳಿಸಿದ್ದಾರೆ ಎಂದು ತಿಳಿದು ಬಂದಿದೆ. ಇವಾಗಿದ್ದು ಇಂದಿನ ಬೀದರ್ ಜಿಲ್ಲೆಯ ಪ್ರಮುಖ ಸುದ್ದಿಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ರೌಂಡಪ್ನಲ್ಲಿ. ನಮಸ್ಕಾರಗಳು.